ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪೆಷಲ್ ಬರ್ಡ್ ಟ್ಯಾರೋ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬನ್ನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ, ನಿಮ್ಮ ಜೀವನದಲ್ಲಿ ನಡೀತಾ ಇದೆ ನೋಡಿ, ಅದು ಒಳ್ಳೆಯದಕ್ಕೋ ಅಥವಾ ಏನಕ್ಕೆ ನಡೀತಾ ಇದೆ, ಕೆಟ್ಟದಕ್ಕೋ ಅನ್ನೋದನ್ನು ಕೂಡ ನೋಡೋಣ. ಕೆಟ್ಟದು ಇನ್ ದ ಸೆನ್ಸ್ ಅಲ್ಲಿ ನಾವು ನಮ್ಗೆ ಗೈಡೆನ್ಸ್ ಸಿಗುತ್ತೆ, ಸೊ ಹೇಗೆ ಸರಿಪಡಿಸಬಹುದು ಅನ್ನೋದನ್ನು ಕೂಡ ಇವತ್ತಿನ ರೀಡಿಂಗಲ್ಲಿ ನಾವು ನೋಡ್ತಾ ಇದ್ದೀವಿ. ಓಕೆ, ಸೊ ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಇವತ್ತು ಕೂಡ ಅಷ್ಟೇ, ನಾನು ನಿಮ್ಮ ಡೇಟ್ ಆಫ್ ಬರ್ತನ್ನು ಮೆನ್ಷನ್ ಮಾಡೋದಿಲ್ಲ. ಇವತ್ತು ಕೂಡ ನಿಮಗೆ ನಿಮ್ಮ ಇಂಟ್ಯೂಷನ್, ನಿಮ್ಮ ಅಂತರಾತ್ಮವನ್ನು ನಂಬಿ ನೀವು ಇದನ್ನ ಚೂಸ್ ಮಾಡಬೇಕಾಗತ್ತೆ. ಫೈಲ್ ನಂಬರ್ 1ಅಲ್ಲಿದೆ ಪ್ರಿಸರ್ವ್ನೆನ್ಸ್ ಅಂತಂದರೆ ಇದು ಪರಿಶ್ರಮದ ಬಗ್ಗೆ ಮಾತಾಡುತ್ತೆ. ಆ್ಯಂಡ್ ಆಪ್ಷನ್ ನಂಬರ್ 2 ಅಲ್ಲಿದೆ ಇನ್ಸ್ಟಿಂಕ್ಟ್. ಇದು ನಮ್ಮ ಅಂತರಾತ್ಮವನ್ನು ಕೂಡ ತಿಳಿಸುತ್ತೆ, ಇಲ್ಲಿಂದ ಸ್ವಭಾವನ ಕೂಡ ತಿಳಿಸುತ್ತೆ. ಅಂತಂದರೆ ಕಲಿಯದೆ, ನಾಲೆಜ್ ಇಲ್ಲದೆ ಒಳಗಡೆಯಿಂದ ಒಂದು ಮಾತು ಬರುತ್ತೆ ಅಲ್ವಾ, ಸೊ ಅದು. ಸೊ ಎರಡರಲ್ಲಿ ಯಾವುದಾದ್ರು ಒಂದನ್ನು ಚೂಸ್ ಮಾಡಿ, ಕ್ಲೋಸ್ ಯುವರ್ ಐಸ್, ಟೇಕ್ ಅ ಡೀಪ್ ಬ್ರೆತ್. ಬೇಕಾದರೆ ವಿಡಿಯೋ ಪಾಸ್ ಮಾಡಿ, ಯಾವ್ದು ನಿಮ್ಗೆ ಕರೀತಾ ಇದೆ ನೋಡಿ ಅದನ್ನ ನೀವು ಚೂಸ್ ಮಾಡ್ಬೋದು. ಓಕೆ, ಹಾಗೆ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟಾಗಿ ಮೆಸೇಜ್ ಮಾಡಿ. ಓಕೆ, ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹೆಲೋ ಫೈಲ್ ನಂಬರ್ 1. ಸೊ ನಾನು ಡೈರೆಕ್ಟಾಗಿ ಮಾತಿಗೆ ಬರ್ತೀನಿ. ಓಕೆ, ಸೊ ನಿಮ್ಮ ಜೀವನದಲ್ಲಿ ನೀವು ಪಡೆದ ಪರಿಶ್ರಮ ಇಲ್ಲ. ಓಕೆ, ಪರಿಶ್ರಮ ತುಂಬ ಪಡ್ತೀರಾ, ಬಟ್ ನಿಮಗೆ ಅನಿಸುತ್ತೆ ನಿಮ್ಗೆ ಯಾವ ಥರ ಫಲ ಸಿಗಬೇಕು ನೋಡಿ ಆ ಥರ ಸಿಕ್ಕಿಲ್ಲ ಅಂತ ನಿಮ್ಗೆ ಅನಿಸ್ಬಹುದು. ಬೇರೆಯವ್ರ ನೀವು ಕಂಪೇರ್ ಮಾಡ್ಬೋದು, ನನಗಿಂತ ಮತ್ತೆ ಜಾಬ್ ಸಿಕ್ಕಿರೋದು, ಇಲ್ಲಾಂದರೆ ನನಗಿಂತ ಮತ್ತೆ ಮದುವೆ ಆಗಿರೋದು, ಬಟ್ ಎಷ್ಟು ಚೆನ್ನಾಗಿದೆ ಇವ್ರ ಲೈಫ್, ಆ ಥರ ನಿಮಗೆ ಅನಿಸ್ತಾ ಇರ್ಬೋದು. ಓಕೆ, ಬಟ್ ಒನ್ ಥಿಂಗ್ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ತೀನಿ. ಫೈಲ್ ನಂಬರ್ 1, ನಿಮ್ಮ ಲೈಫಲ್ಲಿ ಪರಿಶ್ರಮ ಕಟ್ಟಿಟ್ಟ ಬುತ್ತಿ, ನೀವು ಪರಿಶ್ರಮ ಪಡಲೇಬೇಕಾಗತ್ತೆ. ಯಾವುದಕ್ಕೂ ಕೂಡ ನಿಮಗೆ ತುಂಬ ಈ ಥರ ಸಿಗೋದಿಲ್ಲ, ತುಂಬ ಈಸಿಯಾಗಿ ಯಾವುದೂ ಸಿಗೋದಿಲ್ಲ ನಿಮಗೆ. ಓಕೆ, ಬಟ್ ಒನ್ ಥಿಂಗ್, ಫೈಲ್ ನಂಬರ್ 1, ನೀವೆಷ್ಟು ಪರಿಶ್ರಮ ಪಡ್ತೀರ ನೋಡಿ ಅಂತಂದರೆ ಛಲದಿಂದ, ದೃಢ ಡಿಟರ್ಮಿನೇಷನಿಂದ ನೀವು ಎಷ್ಟು ಪರಿಶ್ರಮ ಪಟ್ಟು ಕೆಲಸನ ಮಾಡ್ತೀರಾ ನಿಮಗೋಸ್ಕರ, ಜನರಿಗೋಸ್ಕರ. ಅಂತಂದರೆ ಬೇರೆಯವ್ರಿಗೆ ತೋರಿಸೋದಕ್ಕೋಸ್ಕರ ಅಲ್ಲ, ನನ್ನಲ್ಲಿ ಈ ಥರ ಇದೆ, ನಾನು ಈ ಥರ ಮಾಡಬಲ್ಲೆನು. ನೀವು ಬೇರೆಯವ್ರಿಗೋಸ್ಕರ ಮಾಡ್ತಾ ಇಲ್ಲ, ನೀವು ಯಾವಾಗ ನೀವು ನಿಮಗೋಸ್ಕರ ಮಾಡ್ತೀರಾ ನೋಡಿ, ಅಲ್ಲಿ ನಿಮಗೆ ಆ ಪರಿಶ್ರಮದ ಫಲನ ಯಾವಾಗಲೂ ದೇವರು ಕೊಡ್ತಾರೆ. ಆ್ಯಂಡ್ ಯಾವತ್ತೂ ಅಂದ್ಕೊಳ್ಬೇಡಿ ಏನು ಅಂತಂದರೆ ನನ್ನ ಲೈಫಲ್ಲಿ ಇಷ್ಟೊಂದು ಡಿಫಿಕಲ್ಟಿ ಇದೆ, ಇಷ್ಟೊಂದು ಕಷ್ಟ ಇದೆ, ಬಟ್ ದೇವರು ನನ್ನಲ್ಲಿಲ್ಲ. ನೋ, ದೇವ್ರು ಯಾವಾಗಲೂ ನಿಮ್ಮ ಜೊತೆ ಇದ್ದಾರೆ. ಈ ಒಂದು ಕಾರ್ಡನ್ನು ನೀವು ನೋಡಿದರೆ ದೇ ಆರ್ ಸಪೋರ್ಟಿಂಗ್ ಯು. ನಿಮ್ಮನ್ನು ನೋಡಿ ಶೋಲ್ಡರಲ್ಲಿ ಹೇಗೆ ಇಟ್ಕೊಂಡಿದ್ದಾರೆ ಅನ್ನೋದು. ವಿ ಆರ್ ವಿತ್ ಯು, ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ, ವಿ ಆರ್ ವಿತ್ ಯು. ಬಟ್ ನೀವು ಪರಿಶ್ರಮ ಪಟ್ಟು ಅರ್ಧದಲ್ಲಿ ಬಿಡ್ತಾ ಇದ್ದೀರಾ, ಇಲ್ಲಾಂದರೆ ಅದರ ಬಗ್ಗೆ ಹೆಚ್ಚು ನೀವು ಗಮನ ಕೊಡ್ತಾ ಇಲ್ಲ ಅಂತಂದರೆ ಇದು ತುಂಬ ತಪ್ಪು. ಫೈಲ್ ನಂಬರ್ 1. ಓಕೆ, ಸೊ ನೀವು ನಿಮಗೋಸ್ಕರ ಬೆಲೆನ ಕೊಡಬೇಕಾಗತ್ತೆ. ನೀವೇನು ಕೆಲಸ ಮಾಡ್ತಾಯಿದ್ರೆ ಅದಕ್ಕೂ ಕೂಡ ಬೆಲೆನ ಕೊಡಬೇಕಾಗತ್ತೆ. ಬಟ್ ದೇವರು ಏನಿದ್ದಾರೆ ನೋಡಿ ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ. ಓಕೆ, ಅದು ತುಂಬ ಇಂಪಾರ್ಟೆಂಟ್. ಅಂತಂದರೆ ಇವರು ಬಾಗಿದ್ದಾರೆ ಇಲ್ಲಿ ನೋಡಿದರೆ ನೀವು. ಓಕೆ, ಸೊ ಯಾವಾಗಲೂ ಹಂಬಲ್ ಆಗಿರಿ. ಓಕೆ, ಹಂಬಲ್ ಆಗಿರಿ. ಆ್ಯಂಡ್ ಅಹಂ ಅನ್ನೋದು ಏನಿದೆ ನೋಡಿ, ನಿಮ್ಮನ್ನು ಮುಟ್ಟಬಾರ್ದು, ಅದು ಆ ಥರ ಹಂಬಲ್ ಆಗಿರಿ. ಅಂತಂದರೆ ಎಲ್ಲಿ ಮಾತಾಡಬೇಕು ನೋಡಿ ಅಲ್ಲಿ ಖಂಡಿತವಾಗ್ಲೂ ನೀವು ಮಾತಾಡಿ, ಬೇಡ ಅಂತ ಹೇಳೋದಿಲ್ಲ. ಬಟ್ ಏನು ಅಂತಂದರೆ ಯಾವತ್ತೂ ಅಂದ್ಕೊಳ್ಬೇಡಿ ನಾನು ಇಷ್ಟು ಪರಿಶ್ರಮ ಪಡ್ತಾ ಇದ್ದೀನಿ, ಇದಕ್ಕೆ ಏನೂ ಸಿಗ್ತಾ ಇಲ್ಲ ಅಂತ ಅಂದ್ಕೊಳ್ಬೇಡಿ. ಅದಕ್ಕೆ ಫಲ ಸಿಗುತ್ತೆ. ಓಕೆ, ದೇವರು ಯಾವಾಗಲೂ ನಿಮ್ಮ ಜೊತೆ ಇದ್ದಾರೆ. ಓಕೆ, ಸೊ ಏನು ಗೊತ್ತಾ, ನಮ್ಮ ಲೈಫಲ್ಲಿ ನಮಗೆ ಏನೆಲ್ಲ ಸಿಗುತ್ತೆ ನೋಡಿ ಅದು ಕರ್ಮದ ಅನುಸಾರವಾಗಿ ನಮ್ಗೆ ಸಿಗುತ್ತೆ. ಕೆಲವೊಮ್ಮೆ ನಾವೇ ಬೇಕು ಅಂತಲೇ ಕರ್ಮಗಳನ್ನ ಕ್ರಿಯೇಟ್ ಮಾಡಿರ್ತೀವಿ, ರೈಟ್? ಸೊ ಲೆಟ್ಸ್ ಸಿ, ಇದನ್ನು ಇಲ್ಲಿ ಇಡ್ತಾ ಇದ್ದೀನಿ ಕಾರ್ಡನ್ನು. ಆ್ಯಂಡ್ ಟ್ಯಾರೋಯಿಂದ ನೋಡೋಣ, ಡೈರೆಕ್ಟ್ ಜಂಪ್ ಮಾಡೋಣ ಟ್ಯಾರೋಗೆ. ಥ್ಯಾಂಕ್ ಯು ಸೋ ಮಚ್. Okay, thank you so much. Thank you so much. Pile number 1.
ಥ್ಯಾಂಕ್ ಯು ಸೋ ಮಚ್. ಏಟ್ ಆಫ್ ಸೋಟ್ಸ್ ಇದೆ. ಓಕೆ. Page of Swords, Two of Swords, Seven of Swords, the Sun. Okay. ಸೊ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಪೈಲ್ ನಂಬರ್ 1 ಪೀಪಲ್, ನಿಮ್ಮ ಮೈಂಡ್ ಏನಿದೆ ನೋಡಿ, ನಿಮ್ಮ ಮೈಂಡಲ್ಲಿ ಹಲವಾರು ವಿಷಯಗಳಿದೆ, ತುಂಬಾ ಓಡಾಡ್ತಾ ಇರುತ್ತೆ ಹಲವಾರು ವಿಷಯಗಳು. Let's see. Oh my God, 5 of Swords ಇದೆ. ಪೈಲ್ ನಂಬರ್ 2, ಸಾರಿ ಪೈಲ್ ನಂಬರ್ 1, ಮೇ ಬಿ ನೀವು ಪೈಲ್ ನಂಬರ್ 2 ಕೂಡ ಚೂಸ್ ಮಾಡಿರ್ಬೋದು. ಪೈಲ್ ನಂಬರ್ 1, ಓಕೆ. ಎಸ್, 7. ಪೈಲ್ ನಂಬರ್ 1, ನಿಮ್ಮ ಆ್ಯಟಿಟ್ಯೂಡ್ನ ಚೇಂಜ್ ಮಾಡಬೇಕಾಗತ್ತೆ ಇಲ್ಲಿ. ಪೈಲ್ ನಂಬರ್ 1, ಓಕೆ. ನೀವು ಯಾವ ಥರ ಯೋಚನೆ ಮಾಡ್ತಾ ಇದ್ದೀರಾ ನೋಡಿ, ಯಾವ ಥರ ಯೋಚನೆ ಮಾಡ್ತಿದ್ದೀರಾ, ಲೈಕ್ ರಿಲೇಟೆಡ್ ನಿಮ್ಮ ಲೈಫ್ ಇರ್ಬೋದು, ಇಲ್ಲಾಂದರೆ ನೀವು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದೀರಾ ನೋಡಿ, ಫಸ್ಟ್ ಆಫ್ ಆಲ್ ಅದನ್ನು ಚೇಂಜ್ ಮಾಡಿ. ಇಲ್ಲ ಅಂದರೆ ನಿಮ್ಮ ಲೈಫಲ್ಲಿ, ನಾನು ಹೆದರಿಸ್ತಾ ಇಲ್ಲ ನಿಮ್ಮನ್ನು, ಬಟ್ ನಿಮಗೆ ಫಾಲೋ ಮಾಡಬೇಕಾಗತ್ತೆ. ನಿಮ್ಮ ನಾನು ಹೇಳಿರುವಂಥ ಗೈಡೆನ್ಸನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ನಿಮ್ಮ ಪರಿಸ್ಥಿತಿ ಏನಿದೆ ನೋಡಿ, 8 ಆಫ್ ಸೋರ್ಸ್, 5 ಆಫ್ ಸೋರ್ಸ್, 7 ಆಫ್ ಸೋರ್ಸಲ್ಲೇ ನೀವಿರ್ತೀರಾ ಅಷ್ಟೇ. ಆ್ಯಂಡ್ ನೀವೇನಾದರೂ ಬೇರೆಯವ್ರಿಗೋಸ್ಕರ ಪರಿಶ್ರಮ ಪಡ್ತಾ ಇದ್ದೀರಾ ಅಂತಂದರೆ ನಿಮಗೆ ನೀವು ಕ್ವಶನ್ನ ಕೇಳೋದಕ್ಕೆಲ್ಲ ಹೇಳ್ತಾ ಇದೆ ಅಂತಂದರೆ, ಬೇರೆ ನಿಮ್ಮ ಲೈಫ್ ಎಕ್ಸಾಂಪಲಿಗೆ ಹೇಳ್ತಾ ಇದ್ದೀನಿ, ಯಾರಾದರೂ ನಿಮ್ಮ ಲೈಫಲ್ಲಿ ಇವಾಗ ಇಲ್ಲ, ಅವರು ನಿಮ್ಮ ಲೈಫಿಂದ ದೂರ ಆಗಿದ್ದಾರೆ, ಬಟ್ ಸ್ಟಿಲ್ ನೀವು ಅವರಿಗೋಸ್ಕರ ಪರಿಶ್ರಮ ಪಡ್ತಾ ಇದ್ರೆ ಅವರು ವಾಪಸ್ ಬರಬೇಕು, ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ಬೋದು, ಇಲ್ಲಾಂದರೆ ರೀಡಿಂಗ್ನ ಬುಕ್ ಮಾಡ್ತಾ ಇರಬಹುದು ನೀವು. ಸೊ ಅವರ ಬಗ್ಗೆ ತುಂಬಾ ಆಲೋಚನೆಗಳು ನಡೀತಾ ಇದೆ. ಇದು ಬರೀ ಪ್ರೀತಿ ಬಗ್ಗೆ ಹೇಳ್ತಾ ಇಲ್ಲ, ಮೇ ಬಿ ಕರಿಯರ್ ಬಗ್ಗೆ ಕೂಡ ಇರ್ಬೋದು. ಓಕೆ, ಸೊ ರೈಟ್ ನಾವು ತುಂಬಾ ಕನ್ಫ್ಯೂಷನ್ಸ್ ಎನರ್ಜಿಯಲ್ಲಿದ್ದೀರಿ. ಈ ಕನ್ಫ್ಯೂಷನ್ ಎನರ್ಜಿಯೇ ನಿಮ್ಮ ಲೈಫನ್ನು ಹಾಳು ಮಾಡುತ್ತೆ. ಪೈಲ್ ನಂಬರ್ 1, ಸ್ಮಾರ್ಟ್ನೆಸ್ನ ತೋರಿಸಿ, ಎಲ್ಲಿ ಸ್ಮಾರ್ಟ್ನೆಸ್ ತೋರಿಸಬೇಕು ನೋಡಿ ಅಲ್ಲೇ ಸ್ಮಾರ್ಟ್ನೆಸ್ಸನ್ನು ತೋರಿಸಿ. ಪೈಲ್ ನಂಬರ್ 1, ಓಕೆ. ಸೊ ಹೇಳೋಕ್ಕೋದ್ರೆ ತುಂಬಾ ಇದೆ. ಪೈಲ್ ನಂಬರ್ 1, ನೀವು ತುಂಬಾ ಕೆಲವೊಂದು ತಪ್ಪುಗಳನ್ನು ಮಾಡ್ತಾ ಇದ್ದೀರಾ. ಪೈಲ್ ನಂಬರ್ 1, ರೈಟ್ ನಾವು ಯಾರಿಗಾದರೂ ಮೋಸ ಮಾಡ್ತಾ ಇದ್ದೀರಾ ಅಂತ ಅಂದರೆ ಹೇಳಿಬಿಡಿ, ನಾನು ಈ ಥರ ಮೋಸ ಮಾಡ್ತಾ ಇದ್ದೀನಿ ಅನ್ನೋದು. ಇಲ್ಲಾಂದರೆ ಆಲ್ರೆಡಿ ಮ್ಯಾರಿಡ್ ಆಗಿ ಕೂಡ ಇನ್ನೊಬ್ಬರಿಗೆ ಟೆಕ್ಸ್ಟ್ ಮೆಸೇಜಸ್ಗಳೇನಾದರೂ ಮಾಡ್ತಾಯಿದ್ರೆ, ಇಲ್ಲ ಅಂದರೆ ಎನಿ ಕೈಂಡ್ ಆಫ್ ಏನು ತಪ್ಪು ಮಾಡ್ತಾ ಇದ್ದೀರಾ ನಿಮ್ಮನ್ನು ನೀವು ಕೇಳ್ಕೊಳ್ಳಿ. ಇದು ನಿಮ್ಮನ್ನು ಒಳ್ಳೆಯದಕ್ಕೆ ತಗೊಂಡು ಹೋಗ್ತಾ ಇಲ್ಲ. ರೈಟ್ ನಾವು ಏನು ನೀವು ಮಾಡ್ತಾ ಇದ್ದೀರಾ ನೋಡಿ, ಲೈಫಲ್ಲಿ ಏನಾಗ್ತಾ ಇದೆ ನೋಡಿ, ಅದು ಒಳ್ಳೆಯದಕ್ಕಾಗ್ತಾ ಇಲ್ಲ. ನಿಮ್ಮ ಲೈಫಲ್ಲಿ ಒಳ್ಳೆಯದಕ್ಕಾಗ್ತಾ ಇಲ್ಲ, ಬಟ್ ಯು ಹ್ಯಾವ್ ಅ ಚಾನ್ಸ್. ದ ಸನ್ ಕಾರ್ಡ್ ಬಂದಿದೆ. ಸೊ ಎಲ್ಲ ಕಾರ್ಡಲ್ಲಿ ದ ಸನ್ ಕಾರ್ಡ್ ಬಂತು ಅಂತಂದರೆ ಇಟ್ಸ್ ಬ್ಯೂಟಿಫುಲ್ ಕಾರ್ಡ್ ನಿಮ್ಮ ಕೈಯಲ್ಲಿದೆ. ಪೈಲ್ ನಂಬರ್ 1 ನಿಮ್ಮ ಕೈಯಲ್ಲಿದೆ. ಏನು ಗೊತ್ತಾ, ನಿಮ್ಮ ಮೈಂಡಿಗೆ ಅನಿಸ್ತಾ ಇರ್ಬೋದು ನೀವು ಸ್ಟಕ್ ಆಗಿದ್ದೀರಾ, ನಿಮಗೆ ಡಿಸಿಷನ್ಸ್ ತೊಗೊಳಕ್ಕಾಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ನಿಮ್ಮ ಮೈಂಡಿಗೆ ಆಗ್ತಾ ಇರ್ಬೋದು, ಬಟ್ ನಿಮ್ಮ ಅಂತರಾತ್ಮಕ್ಕಲ್ಲ. ತುಂಬಾ ನೆಗೆಟಿವಿಟಿನ ನೋಡ್ತಾ ಇದ್ದೀನಿ. ನೆಗೆಟಿವಿಟಿ ಇದೆ ಇಲ್ಲಿ, ತುಂಬಾ ಕಾನ್ಫ್ಲಿಕ್ಟ್ಸ್ ನಡೀತಾ ಇದೆ ಲೈಫಲ್ಲಿ. ಕಾನ್ಫ್ಲಿಕ್ಟ್ಸ್ ನಡೀತಾ ಇದೆ, ಜಗಳಗಳು, ಇಲ್ಲಾಂದರೆ ಕಲಹಗಳು, ಇಲ್ಲಾಂದರೆ ಏನೇ ಥರ ಡಿಸ್ಟರ್ಬೆನ್ಸ್, ಕಿರಿಕಿರಿ, ತೊಂದರೆಗಳು ಏನಾದರೂ ಎಲ್ಲ ನಡೀತಾ ಇದೆ ಅಂತಂದರೆ ಪೈಲ್ ನಂಬರ್ 1 ಪೀಪಲ್ ಅದರ ಜೊತೆ ಭಾಗಿಯಾಗಬೇಡಿ. ಯಾರ ಜೊತೆನೂ ಗಾಸಿಪ್ ಮಾಡೋದಕ್ಕೆ ಹೋಗಬೇಡಿ. ಯಾರನ್ನು ಕೂಡ ಬ್ಲೈಂಡ್ಲಿ ಟ್ರಸ್ಟ್ ಮಾಡಬೇಡಿ. ಯಾರನ್ನು ಕೂಡ ಮಾಡಬೇಡಿ. ಬಿಕಾಸ್ ಇಲ್ಲಿ ಮೋಸ ಹೋಗುವಂತಹ ಲಕ್ಷಣಗಳನ್ನು ನಾನು ನೋಡ್ತಾ ಇದ್ದೀನಿ. ಯಾರನ್ನು ಕೂಡ ಬ್ಲೈಂಡ್ಲಿ ಟ್ರಸ್ಟ್ ಮಾಡಬೇಡಿ. ನಿಮ್ಮ
ನಿಮ್ಮ ಬೆನ್ನ ಹಿಂದೆ ನಿಮಗೆ ಚೂರಿ ಹಾಕುವವರು ಕೂಡ ಇದ್ದಾರೆ. ಪೈಲ್ ನಂಬರ್ 1. ಟ್ರಸ್ಟ್ ಯುವರ್ ಇಂಟ್ಯೂಷನ್. ನಿಮ್ಮ ಅಂತರಾತ್ಮವನ್ನು ನಂಬಿ ನೋ ಅನ್ನೋದನ್ನು ಕಲಿಯಿರಿ. ಎಲ್ಲದಕ್ಕೂ ಎಸ್ ಅನ್ಬೇಡಿ, ನೋ ಅನ್ನೋದನ್ನು ಕಲಿಯಿರಿ. ಓಕೆ, ಸೊ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮಗೆ ಯಾವುದು ಖುಷಿ ಕೊಡುತ್ತೆ ನೋಡಿ ಅಂತಹ ಕೆಲಸಗಳನ್ನು ಮಾಡಿ. ಇನ್ನೊಬ್ಬರಿಗೋಸ್ಕರ ಜೀವನ ಮಾಡಬೇಡಿ, ಇನ್ನೊಬ್ಬರ ಹಿಂದೆ ಓಡಬೇಡಿ. ಪೈಲ್ ನಂಬರ್ 1, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಯಾರ ಹಿಂದೆ ಕೂಡ ಓಡಬೇಡಿ, ಯಾರನ್ನು ಕೂಡ ಪ್ಲೀಸ್ ಮಾಡಬೇಡಿ. ನಿಮಗೋಸ್ಕರ ನ್ಯೂ ಬಿಗಿನಿಂಗ್ ಅವೈಲೇಬಲ್ ಇದೆ. ಇದು ಕರಿಯರಲ್ಲಿರ್ಬೋದು, ಪ್ರೀತಿಯಲ್ಲಿರ್ಬೋದು, ನ್ಯೂ ಬಿಗಿನಿಂಗ್, ನ್ಯೂ ಐಡಿಯಾಸ್ ಎಲ್ಲನೂ ಇದೆ ನಿಮ್ಮ ಲೈಫಲ್ಲಿ. ಬಟ್ ನೀವು ರೈಟ್ ನಾವು ಏನು ನಡೀತಾ ಇದೆ ನೋಡಿ, ಇದು ನಿಮ್ಮ ಒಳ್ಳೆಯದಕ್ಕೆ ನಡೀತಾ ಇಲ್ಲ. ಪೈಲ್ ನಂಬರ್ 1. ಸೊ ಭಯ ಪಡ್ಕೊಳ್ಬೇಡಿ, ಒಳ್ಳೆಯದಕ್ಕೆ ನಡೀತಲ್ಲ. ಬಟ್ ಚೇಂಜಸ್ ನೀವು ತರ್ಬೋದು ಲೈಫಲ್ಲಿ. ನೋ ಅನ್ನೋದನ್ನು ಕಲೀರಿ. ಸ್ಮಾರ್ಟ್ನೆಸ್ ಎಲ್ಲಿ ತೋರಿಸ್ಬೇಕು ನೋಡಿ ಅಲ್ಲೇ ಸ್ಮಾರ್ಟ್ನೆಸ್ನ ತೋರಿಸಿ. ಎಲ್ಲರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪೈ ಮಾಡೋದಕ್ಕೆ ಹೋಗಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾಕ್ ಮಾಡೋದು, ನೋಡುವಂಥದ್ದು, ನಿಮ್ಮನ್ನು ಬೇರೆಯವ್ರ ಜೊತೆ ಕಂಪೇರ್ ಮಾಡುವಂಥದ್ದು ಮಾಡೋದಕ್ಕೆ ಹೋಗಬೇಡಿ. ಯಾವಾಗ ನೋಡಿದರೂ ಕನ್ಫ್ಯೂಷನ್ ಸ್ಟೇಟಲ್ಲಿ ಇರ್ತೀರಾ, ಯಾವಾಗ ನೋಡಿದರೂ ಡೇ ಡ್ರೀಮ್ ಮಾಡ್ತಾ ಇರ್ತೀರಾ, ಕಾಲ್ಪನಿಕ ಚಿತ್ರಗಳನ್ನು ನೀವೇ ಹುಟ್ಟಿಸ್ತೀರಾ. ಮಾಡೋದಕ್ಕೆ ಹೋಗಬೇಡಿ. ಇವಾಗಲೇ ಸ್ಟಾಪ್ ಮಾಡಿ. ಕೆಲವೊಂದು ರೆಡ್ ಫ್ಲ್ಯಾಗ್ ರಿಲೇಷನ್ಶಿಪ್ಪನ್ನು ನಾನು ನೋಡ್ತಾ ಇದ್ದೀನಿ ಇಲ್ಲಿ. ರೆಡ್ ಫ್ಲ್ಯಾಗ್ ರಿಲೇಷನ್ಶಿಪ್ ನಿಮ್ಗೆ ಗೊತ್ತಿದೆ, ರೆಡ್ ಫ್ಲ್ಯಾಗ್ ರಿಲೇಷನ್ಶಿಪ್, ಬಟ್ ಸ್ಟಿಲ್ ಯು ಆರ್ ವಿತ್ ಹಿಮ್ ಆರ್ ವಿತ್ ಹರ್. ಇದು ನಿಮ್ಮ ಮೂರ್ಖತನ. ನಾನು ಏನು ಹೇಳುವ ಹಾಗಿಲ್ಲ. ರೆಡ್ ಫ್ಲ್ಯಾಗ್ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತೇ ಇದೆ. ನಾನು ಹೇಳುವಂಥ ಅವಶ್ಯಕತೆನೇ ಇಲ್ಲ. ಇವಾಗ ಎಲ್ರಿಗೂ ಗೊತ್ತಿದೆ ರೆಡ್ ಫ್ಲ್ಯಾಗ್ ಏನು ಎತ್ತ ಅನ್ನೋದು. ಓಕೆ, ಸೊ ಓವರ್ ಸ್ಮಾರ್ಟಾಗಿ ಕೂಡ ಬಿಹೇವ್ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ತುಂಬಾ ಚುರುಕುತನನ ನೀವು ಉಪಯೋಗ ಮಾಡಬೇಕಾಗತ್ತೆ. ಈವನ್ ಇಫ್ ಇಟ್ ಈಸ್ ನೀವು ಜಾಬಲ್ಲಿದ್ದೀರಾ, ಜಾಬಲ್ಲಿ, ಕರಿಯರಲ್ಲಿ ಕೂಡ ಗಾಸಿಪ್ ಮಾಡೋದಕ್ಕಂತೂ ಹೋಗಲೇಬೇಡಿ ಯಾರನ್ನು ಕೂಡ. ಆ್ಯಂಡ್ ಕೆಲವರು ಎಫರ್ಟ್ ಹಾಕ್ತಾ ಇದ್ದೀರಾ, ಬಟ್ ನಿಮಗೆ ಜಯ ಸಿಗಲಿಲ್ಲ, ನೀವು ಜಯಶಾಲಿ ಆಗಿಲ್ಲ ಅಂತ ಹೇಳಿಬಿಟ್ಟು ಕೂಗೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಒಬ್ಬರು ನಿಮ್ಮನ್ನು ಬಿಟ್ಟು ಹೋದರು ಅನ್ನೋದು ಕೂಗೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಎಕ್ಸೆಪ್ಟ್ ಮಾಡಿ, ಎಸ್ ಇವರು ನನ್ನನ್ನು ಬಿಟ್ಟು ಹೋಗಿದ್ದಾರೆ, ಐ ಎಕ್ಸೆಪ್ಟ್ ಇಟ್. ಮೇ ಬಿ ಈ ಪರ್ಸನಿಂದ ನಾನು ಕಲಿಯೋದಿತ್ತು, ಅದನ್ನ ನಾನು ಕಲ್ತಿಲ್ವಾ ಅನ್ನೋದನ್ನು ನಿಮ್ಮನ್ನು ನೀವು ಮೆಲುಕು ಹಾಕಿ. ಓಕೆ, ಪೈಲ್ ನಂಬರ್ 1. ಇನ್ನೊಂದು ಏನು ಅಂತಂದರೆ ಕನ್ಫ್ಯೂಷನ್ಸ್ ಆಗಬೇಡಿ. ತುಂಬಾ ಕನ್ಫ್ಯೂಷನ್ಸ್ ಇದೆ ಇಲ್ಲಿ, ತುಂಬಾ ಇದೆ ಕನ್ಫ್ಯೂಷನ್ಸ್. ಫಸ್ಟ್ ಆಫ್ ಆಲ್ ಸ್ಟಕ್ಕಿಂದ ಹೊರಗೆ ಬನ್ನಿ. 3 of swords ಎನರ್ಜಿ ಆ್ಯಂಡ್ 5 of swords ಎನರ್ಜಿಯಿಂದ ಹೊರಗೆ ಬನ್ನಿ, ದಯಮಾಡಿ ಹೊರಗೆ ಬನ್ನಿ. ಇಲ್ಲೂ ಕೂಡ 3 and 5 swords ಇದೆ. ಈ ಕಡೆಯಿಂದ ನೀವು ನೋಡಿದರೆ ಈ ಕಡೆ 5 ಇದೆ, ಈ ಕಡೆ 3 ಇದೆ. ಇಲ್ಲೂ ನೀವು ನೋಡಿದರೆ 7 ಇದೆ, 5 ಅನ್ನು ಇಟ್ಕೊಂಡು ಹೋಗ್ತಾ ಇದ್ದಾನೆ ಇವನು, ರೈಟ್. ಸೊ ನಾನಿಲ್ಲಿ ನಿಮಗೆ ಒಂದೇ ಹೇಳ್ತಾ ಇದ್ದೀನಿ, ಏನು ಅಂತಂದರೆ ಚೇಂಜಸನ್ನು ತಗೊಂಡು ಬನ್ನಿ. ಲೈಫಲ್ಲಿ ಚೇಂಜನ್ನು ತಗೊಂಡು ಬನ್ನಿ. ನಿಮ್ಮ ರೈಟ್ ನಾವು ಲೈಫ್ ಏನಿದೆ ನೋಡಿ, ಚೇಂಜನ್ನು ಡಿಮಾಂಡ್ ಮಾಡ್ತಾ ಇದೆ. ಚೇಂಜ್ ಬೇಕು, ಏನಾದರೂ ಆಗುತ್ತೆ, ಚೇಂಜನ್ನು ತಗೊಂಡು ಬನ್ನಿ. ಜರ್ನಲಿಂಗ್ ಮಾಡ್ತೀರಾ, ತುಂಬ ಒಳ್ಳೆಯದು. ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ನೋಡಿ ಅದನ್ನು ನೀವು ಒಂದು ಪೇಪರ್ ಆ್ಯಂಡ್ ಪೆನ್ನಲ್ಲಿ ಬರಿತೀರಂತಂದರೆ ತುಂಬಾ ಒಳ್ಳೆಯದು. ಡೇ ಟು ಡೇ ಲೈಫನ್ನು ನೀವು ಬರಿತಾ ಇರ್ತೀರಂತಂದರೆ ತುಂಬಾ ಒಳ್ಳೆಯದು. ನಿಮಗೆ ಜರ್ನಲ್ ಮಾಡುವಂಥ ಅವಶ್ಯಕತೆ ಇದೆ, ಎಕ್ಸ್ಪ್ರೆಸ್ ಮಾಡುವಂಥ ಅವಶ್ಯಕತೆ ಇದೆ. ಒಳಗಡೆ ಇಟ್ಕೊಳ್ಬೇಡಿ ಯಾವುದನ್ನು ಕೂಡ, ಯಾರನ್ನು ಕೂಡ ಸ್ಪೈ ಮಾಡೋದಕ್ಕೆ ಹೋಗಬೇಡಿ. ಪೈಲ್ ನಂಬರ್ 1. ಆದಷ್ಟು ಹ್ಯಾಪಿನೆಸ್ನ ಚೂಸ್ ಮಾಡಿ. ಇಲ್ಲಿ ನಿಮಗೆ ಅದನ್ನು ಹೇಳ್ತಾ ಇದ್ದಾರೆ, ಬಿಕಾಸ್ ಇಲ್ಲಿ ಬಾಟಮ್ ಆಫ್ ದ ಡೆಕ್ ಕ್ವೀನ್ ಆಫ್ ವಾನ್ಸ್ ಇದೆ. ಕ್ವೀನ್ ಆಫ್ ವಾನ್ಸ್ ಯಾವಾಗಲೂ ಏನು ಹೇಳ್ತಾಳೆ ಅಂತಂದರೆ, ಡೂ ವಾಟ್ ಮೇಕ್ಸ್ ಯು ಹ್ಯಾಪಿ. ಓಕೆ, ಆ್ಯಂಡ್ ಯು ಆರ್ ಪ್ರೊಟೆಕ್ಟೆಡ್. ಪೈಲ್ ನಂಬರ್ 1. ನಾನು ಮೊದಲೇ ಹೇಳಿದೆ, ನಿಮಗೆ ನಿಮ್ಮ ಏಂಜಲ್ಸ್ ಸಹಾಯ ಇದೆ, ನೀವು ನಂಬಿರುವಂಥ ದೇವರ ಸಹಾಯ ಇದೆ. ಬಟ್ ಆ ದೇವರ ಮಾತನ್ನು ನೀವೆಷ್ಟು ಕೇಳ್ತಾ ಇದ್ದೀರಾ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಟ್ರಸ್ಟ್ ಯು ಇಂಟ್ಯೂಷನ್. ನಿಮ್ಮ ಆ್ಯನ್ಸಿಸ್ಟರ್ಸ್ ಕೂಡ ನಿಮ್ಮ ಜೊತೆಗಿದ್ದಾರೆ. ರೈಟ್ ನಾವು ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ ನೋಡಿ, ಅದಕ್ಕೆ ಅನುಗುಣವಾಗಿ ಹೇಳ್ತಾ ಇದ್ದೀನಿ. ಸೊ ಯಾರನ್ನು ಕೂಡ ಬ್ಲೈಂಡ್ಲಿ ಟ್ರಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಯಾರನ್ನು ಕೂಡ ಬ್ಲೈಂಡ್ಲಿ ಟ್ರಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಇವೇನ್ ಇಫ್ ಇಟ್ ಇಸ್ ತುಂಬಾ ಪ್ರಪೋಸಲ್ಸ್ ಬರ್ತಾ ಇದೆ, ನೀವು ತುಂಬ ಕನ್ಫ್ಯೂಸ್ಡ್ ಆಗಿದ್ದೀರಾ ಅಂತಂದರೆ
ಯಾವುದು ಒಳ್ಳೆಯದು ಯಾವುದು ಒಳ್ಳೆಯದಲ್ಲ ಅನ್ನೋದು ನಿಮಗೆ ದೇವರು ಒಂದೊಂದು ಸೈನ್ಗಳನ್ನು ಕಳಿಸ್ತಾ ಇರ್ತಾರೆ. ಸೊ ಜಸ್ಟ್ ಅದನ್ನು ನೋಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ ನಿಮಗೆ. ಓಕೆ, ಪ್ಯಾಷನ್ ಆ್ಯಂಡ್ ಪ್ಯೂರಿಟಿಯಿಂದ ಮುಂದೆ ಹೋಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಉತ್ಸಾಹ ಆ್ಯಂಡ್ ಪವಿತ್ರತೆ ಅನ್ನೋದು ತುಂಬ ಇಂಪಾರ್ಟೆಂಟ್. 2 of Swords ಕೂಡ ಇದೆ ರೈಟ್ ನಾವು. ಕನ್ಫ್ಯೂಷನ್ಸ್, ಏನು ಅರ್ಥ ಆಗ್ತಾ ಇಲ್ಲ, ಏನು ಮಾಡಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಓಕೆ, ಬಿಕಾಸ್ ತುಂಬಾ ಮೆಂಟಲಿ ತುಂಬಾ ಸ್ಟಕ್ ಆಗಿದ್ರೆ ಇಲ್ಲಿ, ಬಿಕಾಸ್ ಇಲ್ಲಿ ಎಲ್ಲ ಸೋರ್ಸ್ ಇದೆ. ಸೋರ್ಸ್ ನಮ್ಮ ಮೈಂಡ್ ಬಗ್ಗೆ ತಿಳಿಸುತ್ತೆ. ಓಕೆ, ಚೇಂಜ್ ಯಾವಾಗ ಬರುತ್ತೆ ಅಂತಂದರೆ ನಮ್ಮ ಮೈಂಡಲ್ಲಿ ನಾವು ನಮ್ಮ ಥಾಟ್ಸ್ಗಳನ್ನು ಚೇಂಜ್ ಮಾಡಿದಾಗ ಎಲ್ಲನೂ ಸರಿಯಾಗುತ್ತೆ. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಪೈಲ್ ನಂಬರ್ 1, ಸ್ಮಾರ್ಟ್ನೆಸ್ಸಿಂದ ಮುಂದೆ ಹೋಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ ನಿಮಗೆ. ಸ್ಮಾರ್ಟ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 1. ಯು ಆರ್ ಔಟ್ ಆಫ್ ಕಂಟ್ರೋಲ್, ಸ್ಟೇ ಕಾಮ್. ಎಸ್, ನೋಡಿ ನೀವು ತುಂಬಾ ಔಟ್ ಆಫ್ ಕಂಟ್ರೋಲ್ ಆಗೋಗಿದ್ದೀರಾ. ಪೈಲ್ ನಂಬರ್ 1, ಆದಷ್ಟು ಕಾಮ್ ಆಗಬೇಕಾಗತ್ತೆ ನೀವು. ಓಕೆ, ಕಾಮ್ ಆಗಬೇಕಾಗತ್ತೆ. ಸೊ ಕಮ್ಯುನಿಕೇಷನ್ಸ್ ಏನಿದೆ ನೋಡಿ, ನಾಲಗೆಯಲ್ಲಿ ಹಿಡಿತಾ ಇರಲಿ ಪೈಲ್ ನಂಬರ್ 1. ಸೊ ಯಾರ ಜೊತೆ ಹೇಗೆ ಮಾತಾಡ್ತಾ ಇದ್ದೀರಾ ನೋಡಿ, ಅದು ಅನ್ಎಕ್ಸ್ಪೆಕ್ಟೆಡ್ ಬ್ಲೆಸ್ಸಿಂಗ್ಸ್ ಆರ್ ಕಮಿಂಗ್ ಫಾರ್ ಯು. ಸೊ ನೀವು ಯಾವಾಗ ಈ ಚೇಂಜನ್ನು ಚೂಸ್ ಮಾಡ್ತೀರಾ ನೋಡಿ, ರಿಮೆಂಬರ್ ಯುವರ್ ಬೆಸ್ಟ್ ಡೇಸ್ ಟು ಮೋಟಿವೇಟ್ ಯುವರ್ ಸೆಲ್ಫ್. ಎಸ್, ನಿಮ್ಮನ್ನು ಆದಷ್ಟು ನೀವು ಮೋಟಿವೇಟ್ ಮಾಡುವಂಥ ಅವಶ್ಯಕತೆ ಇದೆ. ಅನ್ಎಕ್ಸ್ಪೆಕ್ಟೆಡ್ ಬ್ಲೆಸ್ಸಿಂಗ್ಸ್ ಕೂಡ ಬರ್ಬೋದು, ಬಿಕಾಸ್ ದ ಸನ್ ಕಾರ್ಡ್ ಇದೆ ಇಲ್ಲಿ. ಓಕೆ, ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಏನು ಅಂತಂದರೆ ಅನ್ಎಕ್ಸ್ಪೆಕ್ಟೆಡ್ ಬ್ಲೆಸ್ಸಿಂಗ್ಸ್ ಆರ್ ಕಮಿಂಗ್ ಫಾರ್ ಯು, ಬಟ್ ಫಸ್ಟ್ ಆಫ್ ಆಲ್ ಚೇಂಜನ್ನು ತೊಗೊಂಡು ಬನ್ನಿ. ಆದಷ್ಟು ಔಟ್ ಆಫ್ ಕಂಟ್ರೋಲ್ ಆಗಿದ್ದೀರಾ, ಫಸ್ಟ್ ಆಫ್ ಆಲ್ ಸ್ಟೇ ಕಾಮ್ ಆಗಿ. where you focus right now and really important for you. ಸೊ ರೈಟ್ ನಾವು ನೀವು ಫೋಕಸ್ ಎಲ್ಲಿ ಮಾಡ್ತಾ ಇದ್ದೀರಾ ನೋಡಿ, ಅದು ನಿಜವಾಗ್ಲೂ ಇಂಪಾರ್ಟೆಂಟಾ ಅನ್ನೋದನ್ನು ನೋಡಿ ಪೈಲ್ ನಂಬರ್ 1. ಓಕೆ, ಸೊ ನಿಮ್ಗೆ ಇಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ಸೊ ಲೆಟ್ಸ್ ಸಿ, ಗೆಟ್ ಸಮ್ ಎಕ್ಸಸೈಸ್ ಯು ನೀಡ್. ಓ ಮೈ ಗಾಡ್, ಪೈಲ್ ನಂಬರ್ 1, ಸ್ವಲ್ಪ ಎಕ್ಸಸೈಸ್ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ. ಓಕೆ, ಸೊ ಬಿಕಾಸ್ ನಿಮ್ಮ ಇಲ್ಲಿ ಎನರ್ಜೀಸ್ ಏನಿದೆ ನೋಡಿ ರೈಟ್ ನಾವು ತುಂಬ ಇಂಟೆನ್ಸ್ ಇದೆ. ಪೈಲ್ ನಂಬರ್ 1 ತುಂಬಾ ಇಂಟೆನ್ಸ್ ಇದೆ. ಪೇನ್ ಇರ್ಬೋದು, ಮೋಸ ವಂಚನೆ ಎಲ್ಲ ನಡೀತಾ ಇದೆ ಇರಬಹುದು. ಬಟ್ ನಿಮಗೆ ಆದಷ್ಟು ಕಾಮ್ ಆಗಿರೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಯು ಹ್ಯಾವ್ ಗಾಟ್ ದ ಪವರ್, ಯು ಕ್ಯಾನ್ ಡೂ ಇಟ್. ನೋಡಿ, ನಿಮ್ಮ ಪವರ್ ನಿಮ್ಮ ಕೈಯಲ್ಲಿದೆ. ಇನ್ನು ನಾನು ಯಾವ ಥರ ಅಂತ ಎಕ್ಸ್ಪ್ಲೇನ್ ಮಾಡಿ ನಿಮಗೆ. ಪವರ್ ನಿಮ್ಮ ಕೈಯಲ್ಲಿದೆ. ನಿಮ್ಮ ಲೈಫಲ್ಲಿ ಯಾವ್ದು ಬೇಕು ಯಾವ್ದು ಬೇಡ, ಆ್ಯಂಡ್ ರೈಟ್ ನಾವು ಏನು ನೀವು ಯೋಚನೆ ಮಾಡ್ತಾ ಇದ್ದೀರಾ ನೋಡಿ, ಅದು ನಿಜವಾಗ್ಲೂ ನಿಮ್ಗೆ ಬೇಕಾ ಅನ್ನೋದು. ಓಕೆ, ಡೋಂಟ್ ಪ್ಲೀಸ್ ಪೀಪಲ್, ಯು ಕ್ಯಾನ್ ಡೂ ಯುವರ್ ಓನ್, ನೋ ಒನ್ ನೀಡ್, ಯು ಆರ್ ಪವರ್ಫುಲ್. ಪವರ್ಫುಲ್ 2 ಸಲ ಬಂದಿದೆ. ಮತ್ತು ನಾನು ಏನು ಅಂತ ಹೇಳಿ, ನಿಮಗೆ ಬೇರೆಯವರ ಅವಶ್ಯಕತೆನಿಲ್ಲ, ಯಾರನ್ನು ಕೂಡ ಪ್ಲೀಸ್ ಮಾಡೋದಕ್ಕೆ ಹೋಗಬೇಡಿ. ಲಕ್ ಇಸ್ ಆನ್ ಯುವರ್ ಸೈಡ್, ವಂಡರ್ಫುಲ್ ಥಿಂಗ್ಸ್ ಆರ್ ಅಬೌಟ್ ಟು ಹ್ಯಾಪನ್. ಇದು ಸೆಕೆಂಡ್ ಟೈಮ್ ನಿಮ್ಮ ಜೊತೆ ಬರ್ತಾ ಇದೆ ಪೈಲ್ ನಂಬರ್. ನಿಮ್ಮ ಶಕ್ತಿ ಏನು ಗೊತ್ತಾ? ಪರಿಶ್ರಮ, ಡಿಟರ್ಮಿನೇಷನ್ಸ್, ಕರೇಜಸ್, ಅದೇ ನಿಮ್ಮ ಒಂದು ದೊಡ್ಡ ಶಕ್ತಿ, ದೊಡ್ಡ ಆಯುಧ ಅಂತಲೇ ಹೇಳ್ಬೋದು ಪೈಲ್ ನಂಬರ್ 1. ಸೊ ರೈಟ್ ನಾವು ಏನು ನಡೀತಾ ಇದೆ ನೋಡಿ, ಅಲ್ಲಿ ಚೇಂಜ್ ತರುವಂಥ ಅವಶ್ಯಕತೆ ಇದೆ, ನಿಮಗೆ ಬದಲಾವಣೆ ತರುವಂಥ ಅವಶ್ಯಕತೆ ಇದೆ. ಇದು ಮೆಂಟಲಿ ಇರ್ಬೋದು, ಫಿಸಿಕಲಿ ಕೂಡ ಬಂದಿದೆ ಇಲ್ಲಿ. ಎಕ್ಸಸೈಸ್ ಯು ನೀಡ್. ಓಕೆ, ಸೊ yes, and bottom of the deck, what do you want to say loud, express, don't suppress. ನಾನು ಇವಾಗಷ್ಟೇ ಹೇಳಿದೆ ಎಕ್ಸ್ಪ್ರೆಸ್ ಮಾಡಿ ಅನ್ನೋದು, ರೈಟ್. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದೆ. ನಿಮಗೆ ಏನು ಬೇಕು ನೋಡಿ ಅದನ್ನ ಹೇಳಿ, ಎಕ್ಸ್ಪ್ರೆಸ್ ಮಾಡಿ, ಸಪ್ರೆಸ್ ಮಾಡಬೇಡಿ, ಅದನ್ನ ನಿಮ್ಮೊಳಗಡೆನೇನು ದಬ್ಬಿಸಬೇಡಿ ಈ ಥರ. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಪೈಲ್ ನಂಬರ್ 2, ಬ್ಯೂಟಿಫುಲ್ ಕಾರ್ಡ್. ಪೈಲ್ ನಂಬರ್ 2, ಇನ್ಸ್ಟಿಂಕ್ಟ್. ಇದು ನಿಮ್ಮ ಅಂತರಾತ್ಮದ ಬಗ್ಗೆ ಮಾತಾಡುತ್ತೆ, ಫೀಲಿಂಗ್ ಬಗ್ಗೆ ಮಾತಾಡುತ್ತೆ ಇದು. ಸೊ ಪೈಲ್ ನಂಬರ್ 2 ನಿಮಗಿದು ಗೈಡೆನ್ಸ್ ಆ್ಯಕ್ಚುಲಿ. ಏನು ಅಂತಂದರೆ ನಿಮ್ಮ ಇಂಟ್ಯೂಷನ್ನ ಯಾವಾಗಲೂ ನಂಬಿ, ಬಿಕಾಸ್ ಒಳಗಡೆಯಿಂದ ನಿಮಗೆ ಯಾವ ಥರ ಫೀಲ್ ಬರುತ್ತೆ ನೋಡಿ, ಅದೇ ಆನ್ಸರ್ ಆಗಿರುತ್ತೆ. ಓಕೆ, ಸೊ ಇದಕ್ಕೆ ನೀವು ಬೇರೆಯವರಿಂದ ನಾಲೆಜನ್ನು ತಗೊಳ್ಳುವ ಹಾಗಿಲ್ಲ, ಇನ್ನು ಲರ್ನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇದು ನಮ್ಮ ಒಳಗಡೆಯಿಂದ ಆಲ್ರೆಡಿ ಇರುತ್ತೆ. ಓಕೆ, ಸೊ ಮೇ ಬಿ ನಿಮ್ಮ ಸ್ಪಿರಿಟ್ ಆ್ಯನಿಮಲ್ ಉಲ್ಫ್ ಇರ್ಬೋದು ಪೈಲ್ ನಂಬರ್ 2, ಇಲ್ಲಾಂದರೆ ಉಲ್ಫ್ ನಿಮ್ಗೆ ಇತ್ತೀಚೆಗೆ ತುಂಬಾ ಅಟ್ರ್ಯಾಕ್ಟ್ ಆಗ್ತಾ ಇರಬಹುದು. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಫುಲ್ ಮೂನ್ ಕೂಡ ನಿಮ್ಗೇನಿದೆ ನೋಡಿ ತುಂಬಾ ಸಿಗ್ನಿಫಿಕೆಂಟ್ ಇರ್ಬೋದು, ಇಲ್ಲ ಅಂದರೆ ನಿಮ್ಮ ಹುಟ್ಟು ಏನಿದೆ ನೋಡಿ ಹುಣ್ಣಿಮೆಯಲ್ಲಿ ಆಗಿರ್ಬೋದು.
ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ನಿಮಗೆ ಬೇರೆಯವರ ಡಿಸಿಷನ್ಸ್ಗೋಸ್ಕರ ಕಾಯುವಂಥ ಅವಶ್ಯಕತೆ ಇಲ್ಲ. ಓಕೆ, ಬಿಕಾಸ್ ನಿಮ್ಮ ಇನ್ಸ್ಟಿಂಕ್ಟ್ಸ್, ನಿಮ್ಮ ಅಂತರಾತ್ಮ ಅದಕ್ಕೆ ಚೆನ್ನಾಗಿ ಗೊತ್ತಿರುತ್ತೆ. ಆ್ಯಂಡ್ ಯಾವಾಗ ನಿಮಗೆ ಆನ್ಸರ್ ಕೊಡಬೇಕು ನೋಡಿ, ಆವಾಗ ಎಲ್ಲ ನಿಮ್ಮ ಕ್ವಶನಿಗೆ ಆನ್ಸರ್ಸ್ ನಿಮಗೆ ಸಿಗುತ್ತೆ. ಐ ಡೋಂಟ್ ನೋ ನೀವು ಎಷ್ಟು ನಿಮ್ಮ ಇಂಟ್ಯೂಷನ್ನ ಟ್ರಸ್ಟ್ ಮಾಡ್ತೀರಾ ಇಲ್ವಾ ಗೊತ್ತಿಲ್ಲ. ಬಟ್ ಲೆಟ್ಸ್ ಸಿ ನಿಮ್ಮ ಜೀವನದಲ್ಲಿ ಏನಾಗ್ತಾ ಇದೆ ನೋಡಿ, ಒಳ್ಳೆದಕ್ಕಾಗ್ತಾ ಇದೆಯಾ, ಏನಕ್ಕೆ ಆಗ್ತಾ ಇದೆ ಅನ್ನೋದನ್ನು ರೀಡಿಂಗಲ್ಲಿ ನೋಡೋಣ. ಫೈಲ್ ನಂಬರ್ 1 ತುಂಬ ಇಂಟೆನ್ಸ್ ಇತ್ತು ಆ್ಯಕ್ಚುಲಿ. ಓಕೆ, ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 2. ಓಕೆ, ಏಸ್ ಆಫ್ ಸೋಟ್ಸ್ ಆ್ಯಂಡ್ ಇಲ್ಲಿದೆ ದ ಸ್ಟಾರ್. ಆ್ಯಸ್ ಅಬೌವ್ ಆ್ಯಸ್ ಬಿಲೋ ಎನರ್ಜಿ ಇದೆ ಇಲ್ಲಿ. ಓಕೆ, ಸೊ ಎಲ್ಲ ಕಾರ್ಡ್ಸ್ ಬರಲಿ, ಮತ್ತೆ ಮಾತಾಡೋಣ ನಾವು. ಓಕೆ, ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 2, 4 ಆಫ್ ಸೋಟ್ಸ್. ಫೈಲ್ ನಂಬರ್ 2 ಪೀಪಲ್, ನಿಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಏನು ಅಂತಂದರೆ ಪ್ರೇಯರ್. ಪ್ರೇಯರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಯು. ಫೈಲ್ ನಂಬರ್ 2 ತುಂಬಾ ಇಂಪಾರ್ಟೆಂಟ್. ಪ್ರೇಯರ್ ಒಂದು, ಇನ್ನೊಂದು ಮೆಡಿಟೇಷನ್. ಓಕೆ, ಸೊ ನೀವು ಮಾಡ್ತಾ ಇಲ್ಲ ಅಂತಂದರೆ ಮಾಡಿ. ಓಕೆ, ಫೈಲ್ ನಂಬರ್ 2 ಮಾಡಲೇಬೇಕಾಗತ್ತೆ ನೀವು. Thank you so much. Pile number 2. 5 of Wands. Okay. Thank you so much. File number 2. Wow, Queen of Swords. ಫೈಲ್ ನಂಬರ್ 2 ಅಲ್ಲಿ ಎಲ್ಲರೂ ಯುನೀಕ್ ಜನರು ಇದ್ದಾರೆ ಅಂತ ಅನಿಸುತ್ತೆ. ಓಕೆ, ಇದು ಬರಬೇಕು ಅಂತ ಇದೆ. ದ ಹ್ಯಾಂಗ್ಡ್ ಮ್ಯಾನ್, ವೆರಿ ನೈಸ್. ಸೊ ಎಸ್, ಫೈಲ್ ನಂಬರ್ 2 ನಿಮ್ಮ ಜೀವನದಲ್ಲಿ ರೈಟ್ ನಾವು ಏನು ನಡೀತಾ. ಫೈಲ್ ನಂಬರ್ 2, ಸೊ ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ನೋಡಿ, ನಿಮ್ಮ ಒಳ್ಳೆಯದಕ್ಕೋಸ್ಕರ ನಡೀತಾ ಇದೆ. ಬಟ್ ಕೆಲವೊಂದು ಗೈಡೆನ್ಸ್ನ ಹೇಳ್ತೀನಿ, ಅದನ್ನು ಫಾಲೋ ಮಾಡಿ. ಪ್ರೇಯರ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಯು. ಪ್ರೇಯರ್ ಏನಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್ ನಿಮ್ಮ ಲೈಫಲ್ಲಿ. ಇನ್ನೊಂದು ಏನು ಅಂತಂದರೆ ನಿಮ್ಮ ಲೈಫಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಈಸ್ ಮೆಡಿಟೇಷನ್. ಧ್ಯಾನ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ಧ್ಯಾನ ಯಾವುದರ ಬಗ್ಗೆ ಧ್ಯಾನ? ದೇವರ ಬಗ್ಗೆ ಧ್ಯಾನ. ಓಕೆ, ಮೆಟೀರಿಯಲಿಸ್ಟಿಕ್ಲಿ ಹಾಗೆ ಯೋಚನೆ ಮಾಡುವಂಥದ್ದಲ್ಲ. ನೀವೆಷ್ಟು ಧ್ಯಾನ ಮಾಡ್ತೀರಾ, ದೇವರನ್ನ ಎಷ್ಟು ಸ್ಮರಿಸ್ತೀರಾ, ನಿಮ್ಮನ್ನು ನೀವು ಎಷ್ಟು ಕಂಡು ಹಿಡ್ತೀರಾ, ನಿಮ್ಮನ್ನು ನೀವೆಷ್ಟು ಇಂಟ್ರೋಸ್ಪೆಕ್ಷನ್ ಮಾಡ್ತೀರಾ ನೋಡಿ, ಫೈಲ್ ನಂಬರ್ 2 ಅಷ್ಟು ಒಳ್ಳೆಯದು ನಿಮಗೆ. ನಿಮ್ಮ ಡೇ ಟು ಡೇ ಲೈಫಲ್ಲಿ ನಿಮ್ಮ ಎಮೋಷನ್ಸ್ನ ಎಷ್ಟು ಟ್ರ್ಯಾಕ್ ಮಾಡ್ತೀರಾ ನೋಡಿ, ಅದು ತುಂಬ ಇಂಪಾರ್ಟೆಂಟ್ ಇಲ್ಲಿ. ಯಾವತ್ತೂ ನಿಮ್ಮನ್ನು ಬೇರೆಯವ್ರ ಜೊತೆ ಕಂಪೇರ್ ಮಾಡಬೇಡಿ. 5 ಆಫ್ ವಾನ್ಸ್ ಎನರ್ಜಿ ಇದೆ ಇಲ್ಲಿ. 5 ಆಫ್ ವಾನ್ಸ್ ಬೇರೆಯವ್ರ ಜೊತೆ ಇದೇನೋ ತುಂಬ ಲೈಕ್ ಇಂಟೆನ್ಸ್ ಎನರ್ಜಿ ಅಲ್ಲ ಇದು. ಓಕೆ, 5 ಆಫ್ ವಾನ್ಸ್ ಇಂಟೆನ್ಸ್ ಎನರ್ಜಿ ಏನೂ ಅಲ್ಲ. ಒಬ್ರನ್ನೊಬ್ಬರು ಕಂಪೇರ್ ಮಾಡುವಂಥದ್ದು, ಜಗಳಗಳು, ಇದರಿಂದ ನಾವು ಹೊರಗೆ ಬರ್ಬೋದು. ಇಲ್ಲಿ ಜನರ ಇನ್ಫ್ಲುಯೆನ್ಸ್ ಇರುತ್ತೆ. ಸೊ ಜನರ ಇನ್ಫ್ಲುಯೆನ್ಸ್ ಇರೋದ್ರಿಂದ ನಿಮ್ಮ ಇಂಟ್ಯೂಷನ್ ಏನಿದೆ ನೋಡಿ, ನಿಮ್ಮ ಇಂಟ್ಯೂಷನ್ನ ನಿಮಗೆ ಟ್ರಸ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಜನರ ಇನ್ಫ್ಲುಯೆನ್ಸ್ ಅಂತಂದರೆ ಥರದ ಮಾತುಗಳು ಕೇಳೋದ್ರಿಂದ ನಿಮ್ಮ ಇಂಟ್ಯೂಷನ್ನ ನಿಮಗೇನು ಟ್ರಸ್ಟ್ ನೀವು ಮಾಡದೇ ಇರ್ಬೋದು. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಫೈಲ್ ನಂಬರ್ 2, ಬಿಕಾಸ್ ಕಿಂಗ್ ಆಫ್ ಪೆಂಟಿಕಲ್ಸ್ ಮೆಡಿಟೇಟಿವ್ ಸ್ಟೇಟಲ್ಲಿದ್ದಾರೆ. ಈ ಒಂದು ಟ್ರೆಡಿಷ್ನಲ್ ಕಾರ್ಡಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ನ ನೋಡಿದರೆ
ಅವರು ಮೆಡಿಟೇಟಿವ್ ಸ್ಟೇಟಲ್ಲಿದ್ದಾರೆ. ಮ್ಯಾಸ್ಕ್ಯುಲನ್ ಎನರ್ಜಿ ಆ್ಯಂಡ್ ಮೆಡಿಟೇಟಿವ್ ಸ್ಟೇಟಲ್ಲಿರುವಂಥದ್ದು ಅಂತಂದರೆ ಮುಂದೆ ನಾನೇನು ಮಾಡಬಲ್ಲೆ ಅನ್ನೋದು. ಸೊ ನಿಮಗೆ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಏನೆಲ್ಲ ರೈಟ್ ನಾವು ಏನೆಲ್ಲ ನಡೀತಾ ಇದೆ ನೋಡಿ, ನಿಮ್ಮ ಒಳ್ಳೆಯದಕ್ಕೋಸ್ಕರ ನಡೀತಾ ಇದೆ. ನಿಮ್ಮ ಹೀಲ್ ಮಾಡ್ತಾ ಇದ್ದಾರೆ ದೇವರು. ಆ್ಯಂಡ್ ರೂಟ್ ಲೆವೆಲಿಂದ ಹೀಲ್ ಮಾಡ್ತಾ ಇದ್ದಾರೆ. ಓಕೆ, ರೂಟ್ ಲೆವೆಲಿಂದ ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾರೆ. ಸೊ ಆಲ್ವೇಸ್ ಟ್ರಸ್ಟ್ ಯುವರ್ ಇಂಟ್ಯೂಷನ್. ಆಲ್ವೇಸ್ ಯಾವಾಗಲೂ ವಿಶ್ವಾಸನ ಇಟ್ಕೊಳ್ಳಿ ಆ್ಯಂಡ್ ದೇವರ ಮೇಲೆ ನಂಬಿ. ಆ್ಯಂಡ್ ನನಗೆ ಗೊತ್ತಿದೆ ನಿಮಗೆ ದೇವರ ಮೇಲೆ ತುಂಬಾ ವಿಶ್ವಾಸ ಇದೆ. ನಿಮಗೆ ಬೇರೆಯವ್ರಿಗಿಂತಲೂ ಕೂಡ ದೇವರ ಮೇಲೆ ವಿಶ್ವಾಸ ತುಂಬ ಇದೆ. ನೀವು ನಂಬಿರುವಂಥ ದೈವ ದೇವರು ಇರ್ಬೋದು, ಅವರ ಮೇಲೆ ನಿಮಗೆ ಜಾಸ್ತಿನೇ ನಂಬಿಕೆ ಇದೆ. ಓಕೆ, ಸೊ ಉಲ್ಫ್ ಎನರ್ಜೀಸ್, ಡಾಗ್ ಎನರ್ಜಿ, ಡಾಗ್ ರಿಲೇಟೆಡ್. ಉಲ್ಫ್ ಕೂಡ ಒಂಥರ ಡಾಗ್ ಕೆಟಗರಿಯಲ್ಲಿ ಬರುತ್ತೆ. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ನೀವೇನು ಎಸ್ಟಾಬ್ಲಿಷ್ ಮಾಡ್ತೀರಾ ನೋಡಿ, ಪೈಲ್ ನಂಬರ್ ನೀವೇನು ಸ್ಥಾಪಿಸಬೇಕು ಅಂತ ಇದ್ದೀರಾ ನೋಡಿ, ಅದಕ್ಕೆ ಯಾವಾಗಲೂ ಸಪೋರ್ಟ್ ಇರುತ್ತೆ ನಿಮಗೆ. ಥ್ರೂ ದೇವರು ನಿಮ್ಮ ಜೊತೆ ಹೇಗೆ ಮಾತಾಡ್ತಾರೆ ಅಂತಂದರೆ ಇಂಟ್ಯೂಷನ್ ಮುಖಾಂತರ ನಿಮ್ಮ ಜೊತೆ ಮಾತಾಡ್ತಾರೆ. ಸೊ ಇಲ್ಲಿ ನಿಮಗೆ ಇನ್ನೊಂದು ನಾನು ಗೈಡೆನ್ಸ್ ಕೊಡ್ತೀನಿ, ಯಾವುದಕ್ಕೂ ಕೂಡ ಅಟ್ಯಾಚ್ಡ್ ಆಗಬೇಡಿ. ಡಿಟ್ಯಾಚ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ. ಓಕೆ, ಪೈಲ್ ನಂಬರ್ 2, ನಿಮ್ಮ ಲೈಫಲ್ಲಿ ಡಿಟ್ಯಾಚ್ಮೆಂಟ್ ಅನ್ನೋದೇನಿದೆ ನೋಡಿ ತುಂಬಾ ಇಂಪಾರ್ಟೆಂಟ್. ಡಿಟ್ಯಾಚ್ಮೆಂಟ್ ಆಗೋದಕ್ಕೆಲ್ಲ ಹೇಳ್ತಾ ಇದ್ರೆ ನಿಮಗೆ. ಓಕೆ, ಸೊ ನಿಮ್ಮ ಸೈಕಿಕ್ ಅಬಿಲಿಟಿ ಕೂಡ ತುಂಬ ಚೆನ್ನಾಗಿದೆ. ಪೈಲ್ ನಂಬರ್ 2 ತುಂಬಾ ಚೆನ್ನಾಗಿದೆ ನಿಮ್ಮ ಸೈಕಿಕ್ ಅಬಿಲಿಟಿ. ನಿಮ್ಮ ಆ್ಯನ್ಸಿಸ್ಟರ್ಸ್ ಕೂಡ ನಿಮ್ಮ ಜೊತೆ ಇದ್ದಾರೆ, ನಿಮ್ಮನ್ನು ನೋಡ್ತಾ ಇದ್ದಾರೆ. ಓಕೆ, ಸೊ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಇದೆ. ರೈಟ್ ನಾವು ಏನೆಲ್ಲ ನಡೀತಾ ಇದೆ ನೋಡಿ ನಿಮ್ಮ ಜೀವನದಲ್ಲಿ ಸಮೃದ್ಧಿಗೋಸ್ಕರ. ಸಮೃದ್ಧಿ ಇನ್ ದ ಸೆನ್ಸ್ ಅದು ಹಣನೇ ಆಗಬೇಕು ಅಂತ ಇಲ್ಲ, ನಾಲೆಜ್ ಕೂಡ ಆಗ್ಬೋದು, ಪ್ರಾಪರ್ಟಿ ಕೂಡ ಆಗಬಹುದು. ಓಕೆ, ಬಟ್ ಇಲ್ಲಿ ದೇವರ ಅನುಗ್ರಹ ಇದೆ ನಿಮ್ಮಲ್ಲಿ. ಓಕೆ, ಸೊ ರೈಟ್ ನಾವು ನಿಮ್ಮ ಜೀವನದಲ್ಲಿ ಏನೆಲ್ಲ ಆಗ್ತಾ ಇದೆ ನೋಡಿ, ಇದು ನಿಮ್ಮ ಒಂದು ಕ್ಲಾರಿಟಿ ತರೋಕ್ಕೋಸ್ಕರ ಈ ಥರ ಆಗ್ತಾ ಇದೆ. ಏನಕ್ಕೆ ಆಗ್ತಾ ಇದೆ ಅಂತಂದರೆ ನಿಮಗೆ ಕ್ಲಾರಿಟಿನ ತೋರಿಸ್ತಾ ಇದ್ದಾರೆ. ನೋಡು, ನೀನು ಈ ಥರ ಮಾಡ್ತಾ ಇದೆಯಾ, ಮುಂದೆ ಅದಕ್ಕೆ ಯಾವ ಥರ ರಿಸಲ್ಟ್ ಸಿಗುತ್ತೆ, ಸೊ ಅದನ್ನು ನಿಮ್ಮ ಕಣ್ಣ ಮುಂದೆ ತೋರಿಸ್ತಾ ಇದ್ದಾರೆ. ಓಕೆ, ಸೊ ಇದು ಈ ಥರ ನಡೀತಾ ಇದೆ ಆ್ಯಂಡ್ ಇದಕ್ಕೆ ಕ್ಲಾರಿಟಿ ಯಾವ ಥರ ಕೊಡಬೇಕಿತ್ತು ನೀನು ಆ್ಯಂಡ್ ನೀನು ಏನು ಮಾಡಿದ್ಯಾ ಅನ್ನೋದು. ಕಮ್ಯುನಿಕೇಷನ್ಸ್, ನೇರವಾಗಿ ಮಾತಾಡುವಂಥದ್ದು. ಮನಸ್ಸಲ್ಲಿ ಏನು ಇಟ್ಕೊಳ್ಬೇಡಿ, ಯಾರಲ್ಲಿ ಏನು ಮಾತಾಡ್ತೀರಾ ನೋಡಿ ನೇರವಾಗಿ ಮಾತಾಡಿ. ಓಕೆ, ಪೈಲ್ ನಂಬರ್ 2 ಹೀಲಿಂಗ್ ಅವೈಲೇಬಲ್ ಇದೆ ಆ್ಯಂಡ್ ಪಾಸ್ ಕೂಡ ಇದೆ. ರೈಟ್ ನಾವು ನಿಮ್ಮ ಜೀವನದಲ್ಲಿ ಪೈಲ್ ನಂಬರ್ 2 ಬೇಕಂದರೆ ನೀವು ಗಮನಿಸಿ. ರೈಟ್ ನಾವು ನಿಮ್ಮ ಲೈಫ್ ತುಂಬ ಪಾಸ್ ಆಗಿರಬಹುದು, ಇಲ್ಲಾಂದರೆ ನಿಮ್ಗೆ ಅನಿಸ್ತಾ ಇರ್ಬೋದು ಏನು ತುಂಬ ನಿಧಾನವಾಗಿ ಹೋಗ್ತಾ ಇದೆ ಎಲ್ಲನೂ ಕೂಡ, ಯಾಕೆ ಈ ಥರ ನಿಧಾನವಾಗಿ ಹೋಗ್ತಾ ಇದೆ, ಏನಕ್ಕೆ ನಾನು ರಿಕವರಿ ಆಗ್ತಾ ಇಲ್ಲ, ಎಂತಕ್ಕೋಸ್ಕರ ನಾನು ರಿಕವರಿ ಆಗ್ತಾ ಇಲ್ಲ, ಎಲ್ಲವನ್ನು ನಾನು ಮಾಡಿಬಿಟ್ಟೆ. ಬಟ್ ಸ್ಟಿಲ್ ನಿಮಗೆ ಆ ಥರ ಅನ್ನಿಸ್ತಾ ಇದೆ ಅಂತಂದರೆ ನಿಮಗೆ ರಿಪೋರ್ಟ್ ಕಾರ್ಡ್ ಸಿಗುತ್ತೆ. ಪೈಲ್ ನಂಬರ್ 2 ನಿಮಗೆ ನಿಮ್ಮ ರಿಪೋರ್ಟ್ ಕಾರ್ಡ್ ಸಿಗುತ್ತೆ. ದಟ್ ಈಸ್ ವಾಟ್. ನೇರವಾಗಿ ಮಾತಾಡುವಂಥದ್ದು, ಯಾವುದನ್ನು ಕೂಡ ಮುಚ್ಚುಮರೆ ಇಲ್ಲದೆ ಕ್ಲಾರಿಟಿ ಸಿಗುತ್ತೆ ನಿಮಗೆ. ನಿಮ್ಮ ಕ್ಲಾರಿಟಿ ಸಿಗುತ್ತೆ, ನಿಮ್ಮ ಚಕ್ರಗಳು ಬ್ಯಾಲೆನ್ಸ್ಡ್ ಆಗುತ್ತೆ. ಓಕೆ, ಸೊ ಈ ಎನರ್ಜಿ ಏನಿದೆ ನೋಡಿ ಇದಕ್ಕೇನು ಮಾಡೋಕ್ಕಾಗೋದಿಲ್ಲ. ಈ ಎನರ್ಜಿ ವ್ಯಾನಿಷ್ ಆಗುತ್ತೆ ಈ ಎನರ್ಜಿ. ಸೊ ಓವರಾಲ್ ಹೇಳಬೇಕು ಅಂತಂದರೆ ಪೈಲ್ ನಂಬರ್ 2, ಸೊ ನಿಮ್ಮ ಡೆವಲಪ್ಮೆಂಟ್ ನಡೀತಾ ಇದೆ ಇಲ್ಲಿ. ವಿಕ್ಟ್ರಿ, ಏಸ್ ಆಫ್ ಸೋರ್ಡ್ಸ್ ವಿಕ್ಟ್ರಿ ಬಗ್ಗೆ ಮಾತಾಡುತ್ತೆ. ಆ್ಯಂಡ್ ನೀವೇನು ಸ್ಥಾಪನೆ ಮಾಡಬೇಕು ಅಂತ ಇದ್ದೀರಾ ನೋಡಿ, ಅದರ ಸಕ್ಸಸ್ ಇದೆ, ಅದರ ವಿಕ್ಟ್ರಿ ಇದೆ ಇಲ್ಲಿ ಏಸ್ ಆಫ್ ಸೋರ್ಡ್ಸಿಂದ. ಆ ಪವರ್ ನಿಮ್ಮಲ್ಲಿದೆ. ಗಿವಿಂಗ್ ಎನರ್ಜಿ, ರಿಸೀವಿಂಗ್ ಅಲ್ಲ, ಗಿವಿಂಗ್ ಎನರ್ಜಿ, ಕೊಡ್ತಾ ಇರುವಂಥ ಎನರ್ಜಿ. ಸೊ ಇದು ನಿಮ್ಮಲ್ಲಿ ಆಲ್ರೆಡಿ ಇದೆ. ನೀವು ಅರ್ಹರು ಪೈಲ್ ನಂಬರ್ 2 ಆ್ಯಂಡ್ ನಿಮ್ಮ ಹೀಲಿಂಗ್ ಕೂಡ ನಡೀತಾ ಇದೆ.
ನಿಮ್ಮ ನಿಮಗೆ ಹೊರಗಡೆ ಕಾಣದಿದ್ರು ಪೈಲ್ ನಂಬರ್ 2 ಒಳಗಡೆ ಏನಿದೆ ನೋಡಿ ಅದು ಹೀಲ್ ಆಗೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ 50% ನಮ್ಮ ಲೈಫಲ್ಲಿ ಏನಾಗುತ್ತೆ ನೋಡಿ, 50% ಜೆನೆಟಿಕ್ಕಿಂದ ಬರುತ್ತೆ. ಓಕೆ, ಆ್ಯಂಡ್ ಮಿಕ್ಕಿದ 10% ಏನಿದೆ ನೋಡಿ ಅದು ಹೊರಗಡೆಯಿಂದ. ಬಟ್ ನಾವು ಹೊರಗಡೆ ಜಗತ್ತಿಗೆ 50-60% ಕೊಡ್ತೀವಿ, ಆಗಾಗಬಾರ್ದು. ಸೊ ಇಲ್ಲಿ ನಿಮ್ಮ ಒಳಗಡೆ ಏನಿದೆ ನೋಡಿ ಅದು ಹೀಲ್ ಆಗ್ತಾ ಇದೆ, ನಿಮ್ಮ ಚಕ್ರಗಳು ಕೂಡ ಬ್ಯಾಲೆನ್ಸ್ ಆಗ್ತಾ ಇದೆ, ಏನು ಕೂಡ ಮುಚ್ಚುಮರೆ ಇಲ್ಲ, ಒಳಗಡೆ ಹೀಲ್ ಆಗ್ತಾ ಇದ್ದೀರಾ ನೀವು. ಓಕೆ, ಆ್ಯಂಡ್ 4 ಆಫ್ ಸೋರ್ಸ್ ಇದೆ, ಪ್ರೇಯರ್. ಸೊಲ್ಯೂಷನ್ ಈಸ್ ಪ್ರೇಯರ್. ಪೈಲ್ ನಂಬರ್ 2 ಪ್ರೇಯರ್ ಮಾಡಿ. ಓಕೆ, ಹಾಗಂತ ಹೇಳಿಬಿಟ್ಟು ನಿಮಗೇನು ಹೆಲ್ತಲ್ಲಿ ಇಶ್ಯೂ ಇದೆ, ಡಾಕ್ಟ್ರಲ್ಲಿ ಹೋಗೋದೇ ಇದು ಪ್ರೇಯರ್ ಮಾಡ್ತೀರಾ ಅಂತಂದರೆ ಅದು ತಪ್ಪು. ಡಾಕ್ಟ್ರ್ ಅವೈಲೇಬಲ್ ಇದ್ದಾರೆ ಅಂತಂದರೆ ನೋಡಿ, ಮಾತಾಡಿ, ಎಲ್ಲನ ಮಾಡಿ. ಆದರೂ ಕೂಡ ಏನು ನಾರ್ಮಲ್ ಇದೆ, ಹೆಲ್ತಲ್ಲೂ ಕೂಡ ಏನು ಪ್ರಾಬ್ಲಮ್ ಇಲ್ಲ, ನಾರ್ಮಲ್ ಇದೆ ಅಂತಂದರೆ ನೆಕ್ಸ್ಟ್ ಸ್ಪಿರಿಚುವಲಿ ಏನು ಮಾಡೋಕ್ಕಾಗುತ್ತೆ ಅದನ್ನು ಮಾಡಿ. ಓಕೆ, ಬಟ್ ಇಲ್ಲಿ ಪ್ರೇಯರ್ ಮಾಡ್ತಾ ಇದ್ದಾರೆ, ರೈಟ್? ಸೊ ಏನು ಗೊತ್ತಾ, ಈ 3 ಸೋರ್ಸ್ ಏನಿದೆ ನೋಡಿ ಅದನ್ನು ನಿಮ್ಮ ಹತ್ರ ಬರೋದಕ್ಕೆ ದೇವರು ಬಿಡ್ತಾ ಇಲ್ಲ. ನೋವು ಕೊಡೋದಕ್ಕೆ ದೇವ್ರಿಗೆ ಇಷ್ಟ ಇಲ್ಲ. ಬಿಕಾಸ್ ಈ 3 ಸೋರ್ಸ್ ಪಾಸ್ ಆಗಿದೆ ಇಲ್ಲಿ, ಅಲ್ವಾ? ಹತ್ರ ಬರ್ತಾ ಇಲ್ಲ. ಬಿಕಾಸ್ ಪ್ರೇ ಮಾಡ್ತಾ ಇದ್ದಾನೆ ಇವನು. ಹೇಗೆ ಬರೋದು? ದೇವರ ಅನುಗ್ರಹ ಇದೆ ಅಂತಂದರೆ ಹೇಗೆ ಬರುತ್ತೆ ಮತ್ತೆ, ಅಲ್ವಾ? ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಏನು ಅಂತಂದರೆ ಮೆಡಿಟೇಷನ್ ಮಾಡಿ, ಪಾಸನ್ನು ತಗೊಳ್ಳಿ. ಆ್ಯಂಡ್ ಮೆಡಿಟೇಷನ್ ಈಸ್ ವೆರಿ ಗುಡ್. ಪೈಲ್ ನಂಬರ್ 2 ನಿಮಗೆ ತುಂಬಾ ಒಳ್ಳೆಯದು ನಿಮಗೆ. ಸೊ ಸರೆಂಡರ್ ಟು ದ ಯೂನಿವರ್ಸ್. ಆ್ಯಂಡ್ ಕೆಲವೊಂದನ್ನು ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ ಕೆಲವೊಂದಕ್ಕೆ, ರೈಟ್? ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಪಾಸನ್ನು ತೊಗೊಳ್ಳೋದಕ್ಕೆಲ್ಲ ಹೇಳ್ತಾ ಇದ್ದಾರೆ, ಇಂಟ್ರೋಸ್ಪೆಕ್ಷನ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ನೋಡಿ ಅದನ್ನ ಇಂಟ್ರೋಸ್ಪೆಕ್ಷನ್ ಮಾಡಿ. ಏನು ನಡೀತಾ ಇದೆ ನಿಜವಾಗ್ಲೂ ಸರಿಯಾಗಿ ನಡೀತಾ ಇದೆಯಾ? ಬಟ್ ರೈಟ್ ನಾವು ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ, ಒಳ್ಳೆಯದಕ್ಕೆ ನಡೀತಾ ಇದೆ, ಒಳ್ಳೆಯದಕ್ಕೆ ನಡೀತಾ ಇದೆ. ಭಯ ಪಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಪ್ರೇಯರ್ ದೇವರಿಗೆ ಕೇಳಿದೆ, ಬಟ್ ನಿಮಗೆ ಒಂದು ಕ್ಲಾರಿಟಿ ಕೊಡಿಸ್ಬೇಕು. ಆ್ಯಂಡ್ ರೈಟ್ ನಾವು ನೀವು ಏನು ಮಾಡ್ತಾ ಇದ್ದೀರಾ ಅದರಿಂದ ಏನಾಗುತ್ತೆ ಅನ್ನೋದನ್ನು ತೋರಿಸೋದಕ್ಕೆ ರೈಟ್ ನಾವು ನಿಮ್ಮ ಲೈಫಲ್ಲಿ ಈ ಥರ ನಡೀತಾ ಇರ್ಬೋದು. ರೈಟ್ ನಾವು ನಿಮ್ಮನ್ನು ಯಾರಿಗೂ ಕಂಪೇರ್ ಮಾಡಬೇಡಿ. ಓಕೆ, ಸೊ ನಿಮಗೆ ಅಂದ್ಕೊಳ್ಳಿ ಎಲ್ಲರೂ ಬೆಸ್ಟ್, ನಾನು ಬೆಸ್ಟ್, ಇನ್ನೊಬ್ಬರು ಬೆಸ್ಟ್, ಎಲ್ಲರೂ ಯುನಿಕ್ ಅನ್ನೋ ಒಂದು ಭಾವ ಏನಿದೆ ನೋಡಿ ಅದು ತುಂಬ ಇಂಪಾರ್ಟೆಂಟ್. ಅದೇ ನಮಗೆ ಮುಂದೆ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ದ ಹ್ಯಾಂಗ್ಡ್ ಮ್ಯಾನ್ ಆ್ಯಂಡ್ 4 ಆಫ್ ಸೋರ್ಸ್ ಏನಿದೆ ನೋಡಿ ಒಂದೇ ಮೆಸೇಜನ್ನು ಕೊಡೋದು, ಏನು ಅಂತಂದರೆ ಪಾಸ್. ಅದಕ್ಕೆ ನಾನು ನಿಮ್ಗೆ ಹೇಳಿದೆ, ರೈಟ್ ನಾವು ನಿಮ್ಮ ಲೈಫಲ್ಲಿ ಪಾಸ್ ಇರ್ಬೋದು, ಎಲ್ಲವೂ ನಿಧಾನವಾಗಿ ಹೋಗ್ತಾ ಇರ್ಬೋದು, ತುಂಬ ಸ್ಲೋಲಿಯಾಗಿ ಹೋಗ್ತಾ ಇರ್ಬೋದು, ಮಧ್ಯದಲ್ಲಿ ಪಾಸ್ ಆಗುವಂಥದ್ದು ಆ್ಯಂಡ್ ಕ್ಲಾರಿಟಿ ಸಿಗದೇ ಇರುವಂಥದ್ದು. ಮೆಡಿಟೇಷನ್ ಮಾಡಿ, ದೇವರಿಗೆ ಪ್ರೇಯರ್ ಮಾಡಿ, ಕ್ಲಾರಿಟಿ ಸಿಗುತ್ತೆ ನಿಮಗೆ. ಕೆಲವ್ರದ್ದು ಇಲ್ಲಿ ನನಗೆ ಚಾನಲ್ ಆಗ್ತಾಯಿದೆ ಟಫ್ ಲವ್. ಕೆಲವ್ರದ್ದು ರೈಟ್ ನಾವು ತುಂಬಾ ಟಫ್ ಲವ್ ಇರಬಹುದು. ಓಕೆ, ಪ್ರೀತಿಯಲ್ಲಿ ತುಂಬಾ ಡಿಫಿಕಲ್ಟೀಸ್ನ ಫೇಸ್ ಮಾಡ್ತಾ ಇರ್ಬೋದು. ಸ್ವಲ್ಪ ಪಾಸನ್ನು ತೊಗೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ. ನಿಮಗೆ ಡಿಟ್ಯಾಚ್ಮೆಂಟ್ ಆಗುವಂಥ ಅವಶ್ಯಕತೆ ಇದೆ. ಆ್ಯಂಡ್ ನೋಡುವಂಥ ದೃಷ್ಟಿಕೋನದಲ್ಲಿ ಬದಲಾವಣೆಯನ್ನು ತನ್ನಿ. ನಿಮ್ಮ ಲೈಫಲ್ಲಿ ಏನಾದರೂ ರೈಟ್ ನಾವು ಚೆನ್ನಾಗಿ ನಡೀತಾ ಇಲ್ಲ ಅಂತಂದರೆ, ಅಯ್ಯೋ ನನ್ನ ಲೈಫಲ್ಲಿ ಚೆನ್ನಾಗಿ ನಡೀತಾ ಇಲ್ಲ, ಯಾಕೆ ಈ ಥರ ಆಗ್ತಾಯಿದೆ, ಆ ಥರ ಮಾಡ್ಕೊಳ್ಬೇಡಿ. ಏನು ನಡೀತಾ ಇದೆ ಒಳ್ಳೆಯದಕ್ಕೆ ನಡೀತಾ ಇದೆ. ಕೇರಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಅದರ್ ಎನಿಥಿಂಗ್. ಎಸ್, ನಿಮ್ಮನ್ನು ನೀವು ಕೇರ್ ಮಾಡೋದೇನಿದೆ ನೋಡಿ ಅದು ತುಂಬ ಇಂಪಾರ್ಟೆಂಟ್. ಟೇಕ್ ಕೇರ್ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್. ಓಕೆ, ಮಿಕ್ಕಿದೆಲ್ಲ ನಂತರ. ಓಕೆ, ಬಿಕಾಸ್ ಇಲ್ಲೂ ಕೂಡ ಇವು ರೆಸ್ಟ್ ಮಾಡ್ತಾ ಇದ್ರೆ ನೀವು ಲೈಕ್ ಯೋಚನೆ ಮಾಡ್ತಾ ಇದ್ದಾನೆ. ಸೊ ನಿಮ್ಗೆ ಅದನ್ನೇ ಇಲ್ಲಿ ಹೇಳ್ತಾ ಇದ್ದೆ, ಕೇರಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಅದರ್ ಎನಿಥಿಂಗ್. ಬೇರೆಯವ್ರಿಗಿಂತ ಕೇರ್ ಮಾಡೋದೇನಿದೆ ನೋಡಿ ಅದು ತುಂಬ ಇಂಪಾರ್ಟೆಂಟ್ ಇಲ್ಲಿ. ಓಕೆ, ಸೊ ಲೆಟ್ಸ್ ಸಿ ಬೇರೇನಿದೆ ಇಲ್ಲಿ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2.
ವೇ ಯು ಫೋಕಸಿಂಗ್ ರೈಟ್ ನೌ ಆ್ಯಂಡ್ ರಿಯಲಿ ಇಂಪಾರ್ಟೆಂಟ್ ಫಾರ್ ಯು ರೈಟ್ ನೌ ನೀವೆಲ್ಲಿ ಫೋಕಸ್ ಮಾಡ್ತಾ ಇದ್ದೀರಾ ನೋಡಿ, ಅದು ನಿಜವಾಗ್ಲೂ ಇಂಪಾರ್ಟೆಂಟಾ ಅನ್ನೋದನ್ನು ನೋಡಿ. ಇಂಪಾರ್ಟೆಂಟ್ ಇಲ್ಲ ಅಂತಂದರೆ ಅದರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ಮೇ ಬಿ ಪಾಸ್ಟ್ ಇರ್ಬೋದು, ಮೇ ಬಿ ಹಾದು ಹೋದ ವಿಷಯಗಳಿರಬಹುದು. ಓಕೆ, ಪೈಲ್ ನಂಬರ್ 2, ಡೆಸ್ಟಿನಿ ಡಿಸೈಡ್ ಮಾಡುತ್ತೆ. ಇಲ್ಲಿ ಡೆಸ್ಟಿನಿ ಬಂದಿದೆ. ರಿಮೆಂಬರ್ ಯುವರ್ ಬೆಸ್ಟ್ ಡೇಸ್ ಟು ಮೋಟಿವೇಟ್ ಯುವರ್ ಸೆಲ್ಫ್. ರಿಮೆಂಬರ್ ಯುವರ್ ಬೆಸ್ಟ್ ಡೇಸ್ ಟು ಮೋಟಿವೇಟ್ ಯುವರ್ ಸೆಲ್ಫ್. ಸೊ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಒಳ್ಳೆ ದಿನನ ನೆನಪಿಸ್ಕೊಳ್ಳೋದಕ್ಕಲ್ಲಿ ಹೇಳ್ತಾ ಇದ್ರೆ ಮೋಟಿವೇಟ್ ಆಗೋದಕ್ಕೆ. ಓಕೆ, ಸೊ ಲೆಟ್ಸ್ ಈ ಕಾರ್ಡ್ಸಿಂದ ಏನಿದೆ ಅಂತ ನೋಡೋಣ. ಓಕೆ, ಐ ಅಟ್ರ್ಯಾಕ್ಟ್ ಅ ಡಿವೈನ್ ಪಾರ್ಟ್ನರ್. ಸೊ ಈ ಅಫರ್ಮೇಷನ್ಸ್ ತುಂಬ ಒಳ್ಳೆಯದು. ಇದೇನು ಹೇಳುತ್ತೆ ಗೊತ್ತಾ, ಯಾರನ್ನು ಕೂಡ ಚೇಸ್ ಮಾಡಬೇಡಿ, ಅಟ್ರ್ಯಾಕ್ಟ್ ಮಾಡೋದಕ್ಕೆ ಹೇಳ್ತಾ ಇದೆ ಇದು ನಿಮಗೆ. ಸಿಂಪ್ಲಿ ಕೀ ಸಕ್ಸಸ್ಫುಲ್ ಔಟ್ಕಮ್ ಟು ಯೋರ್ ಪ್ರಾಬ್ಲಮ್ಸ್. ನೋಡಿ, ನಿಮ್ಮ ಪ್ರಾಬ್ಲಮ್ ಏನಿದೆ ನೋಡಿ ಅದು ಸಾಲ್ವ್ ಆಗುತ್ತೆ. ಸಕ್ಸಸ್ಫುಲ್ ಔಟ್ಕಮ್ನ ನೀವು ನೋಡ್ತೀರಾ. ಓಕೆ, ಲಕ್ ಈಸ್ ಆನ್ ಯುವರ್ ಸೈಡ್, ವಂಡರ್ಫುಲ್ ಥಿಂಗ್ಸ್ ಆರ್ ಅಬೌಟ್ ಟು ಹ್ಯಾಪನ್. ಇದು ಪೈಲ್ ನಂಬರ್ 1 ಕೂಡ ಬಂದಿತ್ತು. ಸೊ ಎಸ್, ನಿಮಗೂ ಕೂಡ ಅದೇ ಹೇಳ್ತಾ ಇದ್ದಾರೆ, ಲಕ್ ನಿಮ್ಮ ಸೈಡ್ ಇದೆ, ವಂಡರ್ಫುಲ್ ವಿಷಯಗಳು ನಿಮ್ಮ ಲೈಫಲ್ಲಿ ನಡೆಯುತ್ತೆ. ಆ್ಯಂಡ್ ಬಾಟಮ್ ಆಫ್ ದ ಡೆಕ್, ಪ್ರಾಬ್ಲಮ್ಸ್ ವಿಲ್ ಬಿ ರಿಸಾಲ್ವ್ಡ್, ಕ್ಲೋಜರ್ ಫ್ರಮ್ ದ ಪಾಸ್ಟ್. ಓಕೆ, ಪಾಸ್ಟಲ್ಲಿ ಏನಾದರೂ ನಿಮ್ಮ ಲೈಫಲ್ಲಿ ಆಗಿದ್ದರೆ ಅದರಿಂದ ಕ್ಲೋಜರ್ ನಿಮ್ಗೆ ಸಿಗ್ತಾ ಇದೆ, ಎಂಡಿಂಗ್ ಆಗ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಕೂಡ ಬಂದಿದೆ. ಸೊ ಆ್ಯಕ್ಚುಲಿ ಇದು ಎಂಡಿಂಗ್ ಬಗ್ಗೆ ಮಾತಾಡುತ್ತೆ, ರೈಟ್? ಸೊ ಎಸ್, ಪೈಲ್ ನಂಬರ್ 2, ದಿಸ್ ಈಸ್ ಯುವರ್ ರೀಡಿಂಗ್. ಐ ಹೋಪ್ ಇವತ್ತಿನ ರೀಡಿಂಗ್ ನಿಮ್ಗೆ ತುಂಬ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.